ನಿನ್ ಪಕ್ಕ ಎಲ್ಲೋ ಬೆಳಿತೀಯ ನೀನು. ಇಲ್ಲಿ ಇರಬಾರ್ದಾಗಿತ್ತು, ನೀನು ಚಂದ್ರಲೋಕದಲ್ಲಿ ಇರಬೇಕಾಗಿತ್ತು. ಕೊಟ್ಟು ತಂದಿದ್ದೀನಪ್ಪ, ಕಲ್ಕೊಟ್ಟು ತಂದಿಲ್ಲ, ರೊಕ್ಕ ಕೊಟ್ಟಿದ್ದೀನಿ, ರೊಕ್ಕ ಹಾಕೊಂಡೆ ಬಿಡ ನೀನು ಪಕ್ಕ. Okay, let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಮೂವಿಗೆ ಹೋಗಬೇಕು. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾನು ಸೋನಕ್ಕನ್ನೇ ನಂಬ್ಕೊಂಡಿದ್ದೀನಿ. ಸರಿ, ನಾನು ನೆನ್ನೆನೂ ಕರ್ಕೊಂಡು ಹೋಗ್ತೀನಿ ನಂಬಿಟ್ಟು ರೆಡಿ ಮಾಡಿಸಿ ಮಕ್ಕಾರ್ ಮಾಡಾಕ್ತು. ಸೊ ಅದಕ್ಕೆ ಇವತ್ತು ನಂಗೆ ಇನ್ನೂ ಡೌಟಲ್ಲೇ ಇದ್ದೀನಿ, ನಾನು ಕರ್ಕೊಂಡು ಹೋಗುತ್ತಾ ಇಲ್ಲ ಅಂತ. ಸೊ ಕನ್ಫರ್ಮ್ ಇಲ್ಲ ನನಗೆ, ಯಾಕೋ ಇವಾಗೂ ಭಯ ಆಗ್ತೈತೆ. ಎನಿವೆ 4 ಗಂಟೆ ಶೋ ಇರೋದು. ಸೊ ಟೈಮ್ ಇವಾಗ 2:45 ಆಗೈತೆ. ಬನ್ನಿ ಸೋನಕ್ಕ ಮನೆ ಹತ್ರ ಹೋಗಿ ನೆಕ್ಸ್ಟ್ ಏನು ಕತೆ ನೋಡೋಣ. ಮತ್ತು ಇವತ್ತು ಸೋನಕ್ಕ ಕೈಗೆ ಬಿಟ್ರೆ ಗೈಸ್ ತುಂಬ ಬೇಜಾರಾಗಿ ಹೋಗ್ತೀನಿ. ನಾನು ಹೋಗ್ಬೇಕು, ನಾನು ಒಬ್ಬನೇ ಹೋಗ್ಬೋದು ಗೈಸ್, ಬಟ್ ನಂಗೆ ಒಬ್ಬನೇ ಹೋಗೋಕೆ ಅನ್ಕೋ ಬೇಜಾರು. ನನಗೆ ಒಬ್ಬನೇ ಹೋಗೋಕೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಸೋನಕ್ಕ ಬರ್ತೀನಂತಲ್ಲ, ನಾನು ಒಬ್ಬನೇ ಹೋಗೋಕೆ ಬೇಜಾರು. ಸರಿ, ಅದಕ್ಕೆ ಸೋನಕ್ಕನ ಕರ್ಕೊಂಡು ಹೋಗೋಣ ಅಂತ ನನ್ನ ಪ್ಲ್ಯಾನಲ್ಲಿದ್ದಿದ್ದು. ಅದು ನನಗೆ ಇನ್ನೊಂದೇನು ಅಂದರೆ, ನನ್ನ ಟಿಕೆಟ್ ನನ್ನ ದುಡ್ಡಲ್ಲಿ ನಂಗೆ ಹೋಗೋಕೆ ಇಷ್ಟನೇ ಆಗ್ತಿಲ್ಲ ಗೈಸ್. ನನಗೆ 2 ತಲೆ ಮೇಲೆ ಕೈ ಇಕ್ಬೇಕು. ಸೊ ಅವಾಗಲೇ ಹಂಗೆ ಮಜಾ ಬರೋದು. ಅದಕ್ಕೆ ಸೋನಕ್ಕ ಕರ್ಕೊಂಡು ಹೋಗುತ್ತೆ. ಸೋನಕ್ಕನ ಮೇಲೆ ನಂಬಿಕೆ ಇಟ್ಕೊಂಡಿರೋದು ನಾನು. ಕರ್ಕೊಂಡು ಹೋಗುತ್ತೆ ಅಂತ ಇವಾಗ ಕರ್ಕೊಂಡು ಹೋಗೋದು ನೆನ್ನೆ ಬೇಕು ಅಂತ ಆಟ ಆಡಿಸ್ತಾರೆ. ಅದಷ್ಟೇ ನನಗೆ. ಬನ್ನಿ ಇವತ್ತೇನು ಕತೆ ನೋಡೋಣ. ಬಟ್ ಇವತ್ತೇನಾದರೂ ಮಿಸ್ ಹಾಕ್ಬೋಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಒಬ್ಬನೇ ಹೊಂಟೋಗ್ಬಿಡ್ತೀನಿ. ಯಾರಾದರೂ ಬರಲಿ ಬರ್ದೇ ಹೋಗಲಿ, ನಾನು ಒಬ್ಬನೇ ಹೊಂಟೋಗ್ಬಿಡ್ತೀನಿ. ಬನ್ನಿ ಹೋಗೋಣ. ಇವಾಗ ಅಕ್ಸೆಪ್ಟೇ ಮಾಡಿರಲಿಲ್ಲ ಹೋಗಿ ನೀನು ನಿಜ ಅಂತ. ಅದೇ ಖುಷಿಗೆ ಏನು ಕೊಡಿಸ್ತೀನಿ ಅದಕ್ಕೆ ಏನಕ್ಕೆ ನನ್ನ ಮೇಲೆ ಫುಲ್ ಬೇಜಾರಾಗ್ಬಿಟ್ಟಿದ್ದೀರಾ? ಅದಕ್ಕೆ ಏನಕ್ಕೆ ಬೇಜಾರಾಗಿದ್ದೀರಾ ನನ್ನ ಮೇಲೆ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ಏನಕ್ಕೆ ಇದೆಯಾ ಅಂತ ಏನಿದೆ ಅದಕ್ಕೆ ಏನಾಯ್ತು ಹೇಳ್ರಿ? ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟಿದ್ದೀರಾ ನನ್ನ ಮೇಲೆ. ಸುಮ್ಮನೆ ಒಂದು ರೀಸನ್ ಕೊಡ್ರಿ ಅಷ್ಟೇ, ವಿಡಿಯೋಗೋಸ್ಕರ. ಜನ ನಿಜ ಅನ್ಕೋಬೇಕು, ಆ ಥರ ಕೊಡ್ರಿ. ಸೊ ನೋಡ್ರಿ ಗಾಯ್ಸ್, ನೋಡ್ರಿ ಗಾಯ್ಸ್, ಏನೋಗಿ ಸಮಾಚಾರ? ಎಲ್ಲೋಗ್ಬಿಟ್ಟಿದ್ದು ಇಷ್ಟು ದಿನ? ಯೋಗಿಗೆ ಕಾಸು ಕೊಡ್ಬೇಕು ನಾನು. ಅಪ್ಪ ದೇವ್ರೆ ಕೊಡ್ತೀನಿ. 1 ಲಕ್ಷ ಕೊಡ್ಬೇಕು. ಇನ್ನೇನು ಸಮಾಚಾರ? ಎಲ್ಲಿ ಹೋಗ್ಲಿ ಹೋಗಿ, ಎಲ್ಲೂ ಇಲ್ಲ ಮಾಡ್ತಾ ಇರೋದು. ನಾನು ಕೇಳಿದ್ದಕ್ಕೆ ನೀವು ಅನಾರಸ್ ಅಂತ ಇದ್ದೀರಾ? ಏನು ಹೇಳ್ರಿ ಅದು ಕೊಟ್ಟೆ ಸಿಕ್ಕಿತ್ತು? ಭಾನುವಾರ ಅದಕ್ಕೆ ಇವತ್ತು ಭಾನುವಾರ ಏನು ಮಾಡ್ತಾರೆ ನೋಡ್ರಿ ಗಾಯ್? ಮೊಸರನ್ನ ಏನಾಯ್ತು ನಿಂಗೆ? ಏನಾಯ್ತು ಬೈಲಿ? ಏನಾಯ್ತು ನಿಂಗೆ? ಏನಾಯ್ತು? ಚೆನ್ನಾಗಿದೆ ತಾನೆ? ಏನಾಯ್ತು? ಏನು ಬೇಕು ಹೇಳ್ಕೊಂಡ? ಅಲ್ಲೇ ಐತೆ. ಸೊ ನೋಡಿ ಗೈಸ್, ನಮ್ಮ ಕಲರು ಆಯ್ ಮಾಡಿ ಕಲರ್ ನಮ್ಮ ಕಲರ್ ನೋಡಿ. ಗಾಡಿಯಲ್ಲಿ ನಿಂದು ಮನೇಲಿ ಐತೆ. ಫುಲ್ ಶೂಟಿಂಗ್ ಹೋಗ್ತಿರೋದು. ಶೂಟಿಂಗ್ ಎಲ್ಲ ಆಗೋಯ್ತು, ಮುಗೀತಾ? ಶೂಟಿಂಗ್ ಮುಗ್ದು ಈಚೆ ಬಂದು ಪಟ ನಂಗೆ ಆಫ್ ಮಾಡಿಬಿಟ್ಟೆ ಹುಡುಗರು. ಪ್ಯಾಂಟ್ ಭಾರಿ ಚೇಂಜ್ ಆಗ್ಬಿಟ್ಟಿದೆಯಲ್ಲೋ. ಹೌದಾ? ರಾಹುಲ್ ಡಿಟೋ ಥರ ಆಗ್ತಾಯಿದೆ ನೀನು. ಅದೇ ಹೇಳಿಲ್ವಾ, MC ಸ್ಟ್ಯಾಂಡ್ ಥರ ಮುಖ, ಸ್ಯಾಮ್ಸಂಗ್ ಥರ ವ್ಲಾಗು. ನಿನ್ನ ಪಕ್ಕ ಎಲ್ಲೋ ಬೆಳಿತೀಯ ನೀನು. ಇಲ್ಲಿ ಇರಬಾರ್ದಾಗಿತ್ತು, ನೀನು ಚಂದ್ರಲೋಕದಲ್ಲಿ ಇರಬೇಕಾಗಿತ್ತು. ಆಮೇಲೆ ರೇಗಿಸ್ತಿರೋದು ಅಪ್ರಿಷಿಯೇಟ್ ಮಾಡ್ತಿರೋದು. ಅಪ್ರಿಷಿಯೇಟ್ ಮಾಡ್ತಾರದು. ಬೆಳೆಯವ್ರನ್ನ ಅದು ತುಳಿಬಾರ್ದು ಅಲ್ವಾ, ಬೆಳೆಸ್ಬೇಕು. ಹಂಗಂದ್ಬಿಟ್ಟು ಅದಲ್ಲ. ಅಯ್ಯೋ ಬಿಡೋದೇ ಸಾಕ್ಲೆ. ನಮ್ದೇನು ಗೊತ್ತಾಗಲ್ಲ, ಒಂದ್ಸಲಿ ಸ್ಟಾರ್ಟ್ ಆದರೆ ನಿಲ್ಲಲ್ಲ. ಇವತ್ತು ಟೈಟಲ್ ನಿಂದಾನೆ. ಹೌದಾ? ನನ್ನ ಗಾಡಿ ಹತ್ರ ಬಂದು ಮಾಡು. ಬಾ, ನನ್ನ ಗಾಡಿದು ತೆಗಿಯೋ. ಹಾಕೊಂಡು ಹೋಗ್ತಾರೆ ಆಮೇಲೆ ನಿನ್ನ ಗಾಡಿ. ಏನು ಹಾಕೊಂಡು? ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಐತಪ್ಪ. ಡಾಕ್ಯುಮೆಂಟ್ಸು, FC ಇನ್ಸೂರೆನ್ಸ್ ಎಲ್ಲ ಐತೆ. ರೊಕ್ಕ ಕೊಟ್ಟು ತಂದಿದ್ದೀನಪ್ಪ, ಕಲ್ಕೊಟ್ಟು ತಂದಿಲ್ಲ, ರೊಕ್ಕ ಕೊಟ್ಟಿದ್ದೀನಿ. ರೊಕ್ಕ ರೊಕ್ಕ ಕೊಟ್ಟರೆ ಯಾಕೆ ಹೇಳ್ಕೊಂಡು ಹೋಗ್ತಾರೆ ಪೊಲೀಸರು? ತಪ್ಪಿದ್ರೆ ಮಾತ್ರ ಹೇಳ್ಕೊಂಡು ಹೋಗೋದು. ತಪ್ಪು ಮಾಡಿಲ್ಲ ನಾವು.
ಅಯ್ಯೋ ಎಷ್ಟು ದಿನ ಆಗಿತ್ತಲ್ಲ ನಾನು ನೀನು ಇತ್ರ ನಿಂತ್ಕೊಂಡು ಮಾತಾಡಿ. ತುಂಬ ಬೇಕು. ಏನು ಮಾಡಲಿ ಕಲರ್ MC ಸ್ಟ್ಯಾಂಡೇ ಬಿಡ ನೀನು ಪಕ್ಕ. ಇಲ್ಲ ನಾನು ಹಿಡಿತೀನಿ. ತೋರ್ಸತ್ರ ಇನ್ನೊಂದು ಏನು ಅವ್ರಿಗೆಲ್ಲ ಹೌದಾ? ಶೇಟ್ ಸಾರಿ, ಮದುವೆ ಐತೆ ಒಂದು, ಅದಕ್ಕೆ ಪ್ಯಾಂಟ್ ಅನಿಸ್ತಾರೆ. ಸೊ ಓಕೆ ಗೈಸ್, ನಾನು ಫೈನಲಿ ಮೂವಿನ ನೋಡ್ಕೊಂಡು ಬಂದೆ. ಮೂವಿಗೆ ಹೋಗಿದ್ದೆ ಆ್ಯಂಡ್ ಅಲ್ಲೆಲ್ಲ ತೋರ್ಸೋಕ್ಕಾಗಿಲ್ಲ. ನಾನು ವೀಡಿಯೋನ ಮಾಡಿಲ್ಲ ಆ ಸೈಡ್ ಅಲ್ಲಿ ಹೋದಾಗ. ಸೊ ಅದರಿಂದ ಆ್ಯಂಡ್ ಮೂವಿ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ ಗೈಸ್. ಕ್ಲೈಮ್ಯಾಕ್ಸ್ ಮಾತ್ರ ಕಾಯ್ತಾ ಇದ್ದೀನಿ, ಪಾರ್ಟ್ 2 ಯಾವಾಗ ಬರುತ್ತೆ ಅಂತ. ಲಿಟ್ರಲಿ ಕ್ರೇಜಿ ಅಂದ್ಕೊಳ್ಳಿ. ಔಟ್ಫಿಟ್ಟೇ ಚೇಂಜ್ ಮಾಡಿಕೊಂಡು ಹಿಂಗೆ ಹೊಂಟೋಗ್ಬಿಟ್ಟೆ ನಾನು. ಏನಕ್ಕಂದರೆ ನನಗೆ ಶೆಕೆಲಿ ಇರೋಕ್ಕಾಗಿಲ್ಲ. ಆ್ಯಂಡ್ ನಾನು ಎಲ್ಲೆಲ್ಲಿ ಹೋದೆ ಏನೇನಂತ ಅವಾಗಲೇ ಸ್ವಲ್ಪ ಮಿಸ್ ಆಗೋಯ್ತು. ನಾನು ಕರೆಕ್ಟಾಗಿ ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ. ಅಲ್ಲೊಂಚೂರು ಅಲ್ಲಿ ಮಾಡ್ಕೊಬಿಟ್ಟೆ. ಬನ್ನಿ ನೆಕ್ಸ್ಟ್ ಏನು ಕತೆ ಎಲ್ಲಿ ಹೋಗೋದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್, ಅವಾಗಿಂದ ಬರ್ಕೊಂಬರ್ತೈತೆ ನೋಡಿ ರೋಡೆಲ್ಲ. ಸೊ ಗೈಸ್, ನಾನು ಅದಕ್ಕೆ ಮನೆಯಿಂದ ಬಂದೆ. ಗಾಡಿ ಸೋನಕ್ಕ ತೊಗೊಂಡೋಗೈತಿ, ಬಸ್ ಸ್ಟಾಪ್ ಹತ್ರ ಕುಂಡ್ರಿಸೈತೆ. ಆವಾಗಲೇ ತೊಗೊಂಡೋಯ್ತು ಗಾಡಿ. ನಾನು ಇಲ್ಲಿ ಅದಕ್ಕೆ ಮನೆ ಹತ್ರ ಇದ್ದೆ. ಆಮೇಲೆ ಹಂಗೆ ನಡ್ಕೊಂಬಂದೆ. ಬೇಜಾರಾಗ್ತಿದೆ. ಅಲ್ಲಿ ಅದಕ್ಕೆ ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ನಡ್ಕೊಂಡು ಬಂದೆ. ಆಮೇಲೆ ಈ ಟೈಮಾಗಿ ಇವಾಗ ಸೋನಕ್ಕ ಫೋನ್ ಆಗ್ತಾ ಇಲ್ಲಿ ಅಂತ ಇಲ್ಲಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಅಂದೆ. ನೋಡಿರಿ ಇಲ್ಲಿ ಆರ್ಚ್ ಹತ್ರ ಇದ್ದೀನಿ ಅಂತ. ನೋಡಿರಿ ಗೈಸ್, ಆರ್ಚು ಅಲ್ಲೈತೆ, ಬಸ್ ಸ್ಟಾಪ್ ಇಲ್ಲೈತೆ. ನೋಡಿರಿ ರಂಜಾ ಜಾಗದಲ್ಲೇ ಬಸ್ ಸ್ಟಾಪ್ ಆರ್ಚಲ್ಲೈತೆ. ಆರ್ಚ್ ಹತ್ರ ಇದ್ದೀನಿ, ಬಂದೆ ನೋಡು ಅಂತು. ನೋಡಿರಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ, ಆರ್ಚಲ್ಲೇ ಐತೆ. ಏನು ಗೈಸ್, ಸುಳ್ಳು ಹೇಳೋದಕ್ಕೂ ಒಂದು ನೆಪ ಬೇಕು ಗೈಸ್. ಸುಳ್ಳು ಹೇಳೋಕ್ಕೂ ಬರೋಲ್ಲ ಒಕ್ಕಂಗೆ. ನನಗೆ ಏನಕ್ಕೋ ತುಂಬ ಬೇಜಾರಾಗ್ತೈತೆ ಗೈಸ್. ಸುಮ್ಮನೆ ಬೋರ್ ಆಗ್ತೈತೆ, ಕೋಪ ಬರ್ತೈತೆ, ರಿಲ್ಯಾಕ್ಸ್ ತೊಗೊತ ಇದ್ದೀನಿ. ನನಗೆ ಸುಮ್ಮನೆ ಒಂದ್ಸಲ ಏನಾಗುತ್ತೆ ಅಂದರೆ ನಂಗೆ ಒಂದೊಂದ್ಸಲ ನಂಗೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್. ಸುಮ್ಮನೆ ಹುಚ್ಚಿನ ಥರ ಆಡ್ಬಿಡ್ತೀನಿ ಒಂದೊಂದ್ಸಲ ನಾನು. ನೋಡಿರಿ ಅವಾಗಿಂದ ಸುಮ್ಮನೆ ನಡೀತಾನೆ ಇದ್ದೀನಿ. ನನ್ನ ಪಾಡಿಗೆ ನಾನು ನಡೀತಾನೆ ಇದ್ದೀನಿ. ಬ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಂಗಾಗ್ಬಿಡೈತೆ ನನ್ನ ಲೈಫ್ ಇವಾಗ. ನೋಡ್ರಿ ಬನ್ನಿ ಸೋನಕ್ಕಂಗೆ ಫೋನ್ ಮಾಡಬೇಕು, ಎಲ್ಲೈತೆ ಏನು ಕತೆ ಅಂತ ಕೇಳಬೇಕು. ಬನ್ನಿ ಕೇಳಿಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಸೊ ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ಇವತ್ತಿನ ಬ್ಲಾಗಲ್ಲಿ ನಾನೇನು ತೋರ್ಸೋಕ್ಕಾಗಿಲ್ಲ ಗೈಸ್. ಏನು ಗೊತ್ತಾಗುತ್ತೆ, ಒಂದಿನ ಡೌನ್ಫಾಲ್ ಆಗುತ್ತೆ. ಏನು ಮಾಡೋಕ್ಕಾಗ, ಅಡ್ಜಸ್ಟ್ ನೀವು ಮಾಡ್ಕೊಂಡೋಗೆ. ಬಟ್ ನಾನು ಬೆಸ್ಟ್ ನಾನು ಕೊಡ್ತಾಯಿದ್ದೀನಿ. ಇವೆಲ್ಲ ನೋಡಿ, ಇವತ್ತಿನ ದಿನ ಮಾಡಬಾರ್ದು ಅಂತ ಮಾಡೇ ಇಲ್ಲ ಅಂದರೆ ಏನು ಗೊತ್ತಾ, ಮಾಡಿರಲಿಲ್ಲ ಅಂದಿದ್ರೆ ಸುಮ್ಮನೆ ಇವತ್ತಿನ ದಿನ ವೇಸ್ಟ್ ಆಗೋದು. ದೆನ್ ಮತ್ತೆ ವ್ಲಾಗ್ ಸ್ಟಾಪ್ ಆಗಿಬಿಟ್ಟಿರೋದು. ನನಗೇನು ಅಂದರೆ ಗೈಸ್, ವ್ಲಾಗ್ ಸ್ಟಾಪ್ ಆಗಿಬಿಡೋದು ಗೈಸ್. ಅದೇನೋ ಒಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೋ ಇಲ್ಲಾಂದರೆ ಬೋರ್ ಆಗುತ್ತೋ ಗೊತ್ತಿಲ್ಲ. ಬಟ್ ಕೆಲಸ ಅಲ್ಲ, ಸೊ ಅದರಿಂದ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಎನಿವೆ ನೀವೇನು ಅನ್ಕೋಬೇಡಿ ಗೈಸ್, ನಾನು ಬೆಸ್ಟ್ ನಾನು ಕೊಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಜ್ಜಿ ಸ್ವಲ್ಪ ತಿಂದ್ಬಿಟ್ಟು ದೆನ್ ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ ಕೆಲ್ಸಕ್ಕೆ ಹೋಗ್ತಾ ಸಿಗೋಣ. ಸೊ ಓಕೆ ಗೈಸ್, ನಾನು ಮನೇಲಿ ಊಟ ಮಾಡಿಕೊಂಡು ಇಲ್ಲಿ ATMಗೆ ಬಂದಿದ್ದೆ. ಅಮೌಂಟು ಡೆಪಾಸಿಟ್ ಮಾಡಬೇಕಾಗಿತ್ತು. ಸೊ ATM ಕಾರ್ಡು ಸೋನು ಅಕ್ಕ ಹತ್ರ ಐತೆ. ಇವಾಗ ಹಂಗೆ ಮಾಡಬೇಕು, ಕಾರ್ಡ್ಲೆಸ್ಸು. ಬನ್ನಿ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಗೈಸ್, ಇಲ್ಲಿ ATMದು ಮಿಷಿನೇ ವರ್ಕ್ ಆಗ್ತಿಲ್ಲ. ನೋಡಿರಿ ಎಷ್ಟು ಜನ ಬಂದು ನಿಂತವ್ರು ನೋಡಿರಿ. ಸೊ ಏನು ಮಾಡೋದು, EMI ಐತೆ ಗೈಸ್ ನಾಳೆ. ಬನ್ನಿ ನೋಡೋಣ, ಏನೋ ಒಂದು ಮಾಡಬೇಕು. ಬೇರೆ ಕಡೆ ಯಾರಾದರೂ ಕೇಳಿ ಹಾಕ್ಸ್ಕೋಬೇಕು ಅಷ್ಟೇ. ಓಕೆ ಗೈಸ್, ನಾನು ನೆನ್ನೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆನ್ನೆ ಬ್ಲಾಗಲ್ಲಿ ನಾನು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ನೀವೇ ಸಿಗುವ. ಬಾಯ್.